ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಈ ವ್ಲಾಗ್ ಬಂದು ಈ ವರ್ಷದ ಮೊದಲನೇ ವ್ಲಾಗ್ ಆಗಿದೆ. ಸೊ ಹಾಗಾಗಿ ಇವತ್ತು ಒಂದು ಸ್ಪೆಷಲ್ ಆಗಿರುವಂಥ ರಂಗೋಲಿ ಒಟ್ಟಿಗೆ ಶುರು ಮಾಡೋಣ ಅಂದ್ಬಿಟ್ಟು ಕಲರ್ ಎಲ್ಲ ಹಾಕ್ಬಿಟ್ಟು ರಂಗೋಲಿನ ಹಾಕ್ತಾ ಇದ್ದೀನಿ. ಸೊ ಈ ವರ್ಷ ನಾನು ಮೊದಲಿಗೆ ದೇವ್ರ ದರ್ಶನ ತೊಗೊಳ್ಳೋಣ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಇವತ್ತಿನ ದಿನ ಚೆನ್ನಾಗಿರಲಿ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ಇಡೀ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಇವತ್ತಿನ ಬೆಳಗ್ಗೆ ಒಂದು ರಂಗೋಲಿಯಿಂದ ಕಲರ್ ಹಾಕ್ಬಿಟ್ಟು ರಂಗೋಲಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸೊ ಪ್ರತಿ ವರ್ಷ ಕೂಡ ಇದೇ ರೀತಿ ಇರುತ್ತೆ. ಸೊ ಪ್ರತಿ ವರ್ಷ ಕೂಡ ಈ ಥರ ರಂಗೋಲಿನ ಹಾಕ್ಬಿಟ್ಟು ಕಲರ್ನ ಹಾಕ್ಬಿಟ್ಟು ಈ ರೀತಿ ಶುರು ಮಾಡ್ತೀವಿ ನಾವು. ಐ ಮೀನ್ ಆಲ್ ದಿ ಇಯರ್ಸ್ ಎಲ್ಲ ವರ್ಷ ಕೂಡ ನಾವು ಇದೇ ರೀತಿಯೇ ಮಾಡೋದು. ಸೊ ಹಾಗಾಗಿ ಇವತ್ತು ನಾನು ಒಂದು ಸಣ್ಣ ರಂಗೋಲಿ ಹಾಕ್ಬಿಟ್ಟು ಅದಕ್ಕೆ ಕಲರ್ ಹಾಕ್ತಾಯಿದ್ದೀನಿ. ಯಾಕಂದರೆ ತುಂಬ ದೊಡ್ಡದಾಗಿ ಹಾಕೋಕ್ಕೆ ಜಾಗ ಇಲ್ಲ, ಹಾಗೆ ಓಡಾಡೋಕ್ಕೂ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಒಂದು ಸಣ್ಣ ರಂಗೋಲಿಯಿಂದ ಶುರು ಮಾಡ್ತಾಯಿದ್ದೀನಿ. ಸೊ ಹೇಗೆ ನಾವು ರಂಗೋಲಿಗೆ ಕಲರ್ಸ್ ಹಾಕ್ತೀವಿ ನೋಡಿ, ಅದೇ ರೀತಿ ನಮ್ಮ ಲೈಫ್ ಕೂಡ ಕಲರ್ಫುಲ್ ಆಗಲಿ ಈ ವರ್ಷ ಅಂತ ನಾನು ದೇವ್ರ ಹತ್ರ ಪ್ರಾರ್ಥಿಸ್ಕೊಂಡು ಈ ರಂಗೋಲಿನ ಕೂಡ ಹಾಕ್ತಾ ಇರುವಂಥದ್ದು. ಸೊ ನಮ್ಮ ಜೀವನದಲ್ಲಿ ಕಲರ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಲೈಫು. ಅದೇ ರೀತಿ ನಮ್ಮ ಈ ವರ್ಷ ಕೂಡ ಶುರುವಾಗಲಿ ಅಂದ್ಬಿಟ್ಟು ಕಲರ್ಸ್ನ ಹಾಕ್ತಾ ಇರೋದು. ಯೂಶ್ವಲಿ ನಾನು ಕಲರ್ಸ್ ಹಾಕೋದಿಲ್ಲ, ಹಬ್ಬ ಬಂದಾಗ ಮಾತ್ರನೇ ಹಾಕೋದು. ಸೊ ಈ ವರ್ಷ ಕೂಡ ನಾವು ಕಲರ್ಸಿಂದ ಶುರು ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದೊಂದು ಸಣ್ಣ ರಂಗೋಲಿ ನೋಡಿ, ಇಷ್ಟೇ ಚಿಕ್ಕ ರಂಗೋಲಿನೇ ಹಾಕಿರೋದು. ಸೊ ಎಲ್ಲರಿಗೂ ನಾನು ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತೀನಿ. ಸೊ ನೀವು ಏನೇನು ಬಯಸ್ತೀರ, ಏನೇನು ನಿಮ್ಗೆ ಆಸೆ ಇದೆ ಅದೆಲ್ಲ ಈಡೇರಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಗೆ ನನಗೂ ಒಂದಷ್ಟು ಡ್ರೀಮ್ಸ್ ಇದೆ. ಸೊ ಅದೆಲ್ಲ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ವರ್ಷ ಆಗಿರಲಿ ಅಂತ ಕೂಡ ನಾನು ದೇವ್ರ ಹತ್ರ ಪ್ರಾರ್ಥಿಸ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಕೂಡ ಖಂಡಿತ ನನಗೆ ಬೇಕು. ನಾನು ಯೂಟ್ಯೂಬಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ರೀಚ್ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಸುಮಾರು ಒಂದು 4 ವರ್ಷದಿಂದ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಬಟ್ ಏನಂತಂದರೆ ನನಗೆ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಲಾಸ್ಟ್ 4 ಇಯರ್ಸಿಂದ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇರ್ತಾಯಿತ್ತು. ಬಟ್ ಇವಾಗ ಒಂದು 4 to 5 ಮಂತ್ಸಿಂದ ನಾನು ಒಂದು ಕಾನ್ಸ್ಟೆಂಟ್ ಮೈಂಡಿಂದ ಪ್ರತಿ ದಿವಸ ವಿಡಿಯೋ ಹಾಕಬೇಕು ಅಂತ ನನ್ನ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ತಕ್ಕಂಗೆ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೋತೀನಿ. ಸೊ ರಂಗೋಲಿ ಕೂಡ ಆಲ್ಮೋಸ್ಟ್ ಕಲರ್ ಫಿಲ್ಲಿಂಗ್ ಎಲ್ಲ ಆಗಿದೆ. ರಂಗೋಲಿ ವಿಡಿಯೋ ಕಂಪ್ಲೀಟ್ ಆದಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವತ್ತು ನ್ಯೂ ಇಯರ್, ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಯಶ್ ಹೇಳು.
ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸೊ ಇವಾಗ ಹೊರಗಡೆ ಹೋಗ್ತಾ ಇದೀವಿ. ಎಲ್ಲಿ ಹೋಗ್ತಾ ಇದೀರಿ? ದೇವಸ್ಥಾನಕ್ಕೆ. ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಅದಕ್ಕೆ ಮುಂಚೆ ಇವಾಗ ಟೈಮ್ ಎಷ್ಟು? 2:30 ಆಗಿದೆ. ಇವ್ರಿಗೆಲ್ಲ ಹಸುವಾಗ್ತಾ ಇದೆ ಅಂತೆ, ಅದಕ್ಕೆ ಮೊದಲು ಊಟ ಮಾಡಕ್ಕೆ ಹೋಗ್ತಾ ಇದ್ವಿ. ಸೊ ಊಟ ಮಾಡಿಬಿಟ್ಟು ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಎಲ್ಲಿರೋದು? ತುಮಕೂರು ರೋಡು ದೊಡ್ಡ ದೇವಸ್ಥಾನ. ಹಾಂ, ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ನೋಡಿ. ಲಾಸ್ಟ್ ಇಯರ್ ಕೂಡ ನಾವು ಹೋಗಿದ್ವಿ. ಸೊ ಈ ವರ್ಷನೂ ಅಲ್ಲಿಂದಾನೇ ಶುರು ಮಾಡೋಣ ಅಂದ್ಕೊಂಡು ಹೋಗ್ತಾ ಇದ್ವಿ. ಸೊ ನಾನು ಹೋಗ್ತಾ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಏನೇನಾಗುತ್ತೆ ಅನ್ನೋದು ಕೂಡ ಪ್ರತಿಯೊಂದು. ಈಗ ನಾವು ಕದಂಬ ಹೋಟೆಲ್ಗೆ ಬಂದಿದ್ವಿ. ಸೊ ನಾವು ಬರೋಷ್ಟೊತ್ತಿಗೆ ಇಲ್ಲಿ 2:45 ಆಗಿಬಿಟ್ಟಿತ್ತು. ಹಾಗಾಗಿ ದೂರ ಎಲ್ಲೂ ಹೋಗೋದು ಬೇಡ ಅಂದ್ಬಿಟ್ಟು ಸೊ ಇಲ್ಲೇ ನಾವು ಒಂದು ಲಂಚ್ನ ಮುಗಿಸ್ಕೊಂಡು ಹೋಗೋಣ ಅಂತ. ಸೊ ದೇವಸ್ಥಾನಕ್ಕೆ ಹೋಗೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ, ಮತ್ತು ಟೈಮ್ ಆದರೆ ನಮಗೆ ಲಂಚ್ ಕೂಡ ಸಿಕ್ಕೋದಿಲ್ಲ ಅಂದ್ಬಿಟ್ಟು ಎಲ್ಲರಿಗೂ ಹಸುವಾಗ್ತಾಯಿತ್ತು. ಸೊ ಬೆಳಗ್ಗೆ ಕೂಡ ನಾನೇನೂ ಮಾಡಿರಲಿಲ್ಲ. ನಮ್ಮ ಯಜಮಾನರು ಹೋಟ್ಲಿಂದ ಇಡ್ಲಿ ತೊಗೊಂಡು ಬಂದಿದ್ರು. ಸೊ ಅದನ್ನೇ ಎಲ್ಲ ಒಂದೊಂದು ರವೆ ಇಡ್ಲಿ ತಂದಿದ್ರು. ಸೊ ಅದನ್ನೇ ಒಂದೊಂದು ರವೆ ಇಡ್ಲಿ ತಿಂದಿದ್ದು. ಸೊ ಎಷ್ಟು ಮಾತ್ರ ಲೇಟಾಗಿ ಎದ್ದ, ಸುಮಾರು ಒಂದು 12 ಗಂಟೆಗೆ ಎದ್ದ. ಸೊ ಅವನು ಬ್ರೇಕ್ಫಾಸ್ಟ್ 1:30 ನಾವು ಇಲ್ಲಿ ಬರೋಕ್ಕೆ ಮುಂಚೆ ಒಂದು 10-15 ಮಿನಿಟ್ಸ್ ಮುಂಚೆ ಮುಗಿಸಿದ್ದು. ಹಂಗಾಗಿ ಅವ್ನಿಗೇನು ಹಸಿವು ಇರಲಿಲ್ಲ. ಸೊ ಅವನೇನು ನನಗೆ ಬೇಡ ಅಂದ್ಬಿಟ್ಟು ವೆನಿಲಾ ಮಿಲ್ಕ್ ಶೇಕ್ ಮಾತ್ರ ಆರ್ಡ್ರ್ ಮಾಡಿಕೊಂಡ. ಸೊ ನಾವಿಲ್ಲಿ ಸ್ಟಾರ್ಟರ್ಸಲ್ಲಿ ಗೋಬಿ ಆರ್ಡ್ರ್ ಮಾಡಿದ್ವಿ, ಹಾಗೆ ಒಂದು 3 ನಾನ್ ಆರ್ಡ್ರ್ ಮಾಡಿದ್ವಿ. ಸೊ ನೋಡಿ ಎಷ್ಟು ವೆನಿಲಾ ಮಿಲ್ಕ್ ಶೇಕ್ ಬಂದಿದೆ ಇಲ್ಲಿ. ಸೊ ಒಂದು 3 ನಾನ್, ನನಗೆ ಒಂದು, ನಮ್ಮ ಯಜಮಾನ್ರಿಗೆ ಒಂದು, ನಮ್ಮ ಅಕ್ಕಗೆ ಒಂದು. ಸೊ ನಾನಲ್ಲಿ 2 ಪೀಸ್ ಮಾಡಿ ಕೊಡ್ತಾರಲ್ವ, ಸೊ 6 ಪೀಸಸ್ ಆಗುತ್ತೆ ಅಂದ್ಬಿಟ್ಟು ನಾವು ಜಸ್ಟ್ 3 ಆರ್ಡ್ರ್ ಮಾಡಿದ್ವಿ. ಅದಕ್ಕೆ ನಾವು ಪೀಸ್ ಮಸಾಲೆ ಮತ್ತು ಪನ್ನೀರ್ ಮಸಾಲೆ ಆರ್ಡ್ರ್ ಮಾಡಿದ್ವಿ. ಸೊ 2 ಎಮ್ಮಿಯಾಗಿತ್ತು. ಇವತ್ತು ಮಂಡೇ ಆಗಿರೋದ್ರಿಂದ ಸೊ ನಾವು ವೆಜ್ಜೇ ತಿನ್ನಬೇಕು ಅಂದ್ಬಿಟ್ಟು ಕದಂಬಾಗೆ ಬಂದ್ವಿ. ಸೊ ಇಲ್ಲೇ ಚೆನ್ನಾಗಿರುತ್ತೆ ವೆಜ್ ಅಂದರೆ. ಸೊ ಬೇರೆ ಎಲ್ಲೂ ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ. ಅದು ಬಿಟ್ಟರೆ ಪ್ರಿಯದರ್ಶಿನಿ ಹೋಟ್ಲು ಯಶವಂತಪುರ ಮಾರ್ಕೆಟ್ ಹತ್ರ ಬರುತ್ತೆ ನೋಡಿ, ಅಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು 2 ಜಾಗ ನನಗೆ ಗೊತ್ತಿರೋಂಗೆ ವೆಜ್ಜು ಚೆನ್ನಾಗಿರೋದು, ನಾನು ಟೇಸ್ಟ್ ಮಾಡ್ದಂಗೆ. ಸೊ ಇಲ್ಲಿ ರೋಟಿ ಮತ್ತು ನಾನು ಹೇಳ್ದಂಗೆ ದಾಲ್ ಕಿಚಡಿ ಕೂಡ ಆರ್ಡ್ರ್ ಮಾಡಿದ್ವಿ. ಸೊ ಇಷ್ಟು ಆರ್ಡ್ರ್ ಮಾಡಿ ಊಟ ಮಾಡಿಕೊಂಡು ಹಾಗೆ ಬರ್ತಾ ಇಲ್ಲಿ ಫೌಂಟೇನಲ್ಲಿ ಹೂವೆಲ್ಲ ಹಾಕಿದ್ರು. ಸೊ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡಿ ಇವಾಗ ನಾವು ದೇವಸ್ಥಾನದ ಕಡೆ ಹೊರಡ್ತಾ ಇದ್ವಿ. ಸೊ ಇವಾಗ ಊಟ ಮಾಡ್ಕೊಂಡು ಹೊರಗಡೆ ಬಂದ್ವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿ ಮೂತಿ ಹೆಂಗೆ ಮಾಡ್ತಾನೆ, ಇವ್ರ ಮೂತಿ ನೋಡಿ ಹೆಂಗಿದೆ. ಹಿಂಗೆ ಹೊಡಿಬೇಕು ನ್ಯೂ ಇಯರ್ ದಿವಸ, ಹ್ಯಾಪಿ ನ್ಯೂ ಇಯರ್ ಅಂತ. ಗಣೇಶು ಇವಾಗ ಜಾಳಲ್ಲಿ ಕ್ರಾಸ್ ಹತ್ರ ಇದ್ದೀವಿ. ಹೌದಾ, ನನಗೆ ಮುಂಚೆ ಹುಡ್ದವ್ ನಾನು ಇನ್ನು. ಏನ್ ಪ್ರೈಸ್ ಕೊಡ್ಲಿ? ಇನ್ನೊಂದು 1000 ರೂಪಾಯಿ ಕೊಡ್ಲಾ? ಏನು ಕಮಿಟ್ ಆಗ್ತಾನೆ ಸುಮ್ಮನೆ. ಕೊಡ್ತೀವಿ, ಹೋದೆ 1000 ಹೋದೆ ಕೊಡ್ತೀನಿ. ಇನ್ನೂ ಎಷ್ಟು ದೂರ ಇದ್ದೀರಿ? ಒಂದು 15 ಮಿನಿಟ್ಸಲ್ಲಿ ದೇವಸ್ಥಾನ ರೀಚ್ ಆಗ್ತೀವಿ. ಅಲ್ಲಿದೆ ನೋಡಿ ದೇವಸ್ಥಾನ, ಕಾಣುತ್ತಿದೆಯಾ? ಅಲ್ಲಿ ಲಾರಿ ಅಲ್ಲ ದೇವಸ್ಥಾನ ಕಾಣ್ತಾ ಇಲ್ಲ, ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಶ್ರೀ ಮಾರುತಿ ಸಾಯಿಧಾಮ್ ಟೆಂಪಲ್. ಪಾರ್ಕಿಂಗ್ ಇದು ಲೆಫ್ಟಲ್ಲಿ ಅಲ್ಲ ಈಗ ನಾವು ದೇವಸ್ಥಾನ ರೀಚ್ ಆದ್ವಿ. ಸೊ ನೋಡಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಸುಮಾರು ಟೈಮು ನಾವು ಊರಿಂದ ಬರಬೇಕಾದ್ರೆ ಎಲ್ಲ ನಾವು ದೇವಸ್ಥಾನ ಕ್ರಾಸ್ ಮಾಡಿಕೊಂಡೇ ಬರ್ತೀವಿ. ತುಂಬ ಜನ ಕೂಡ ನೋಡಿರ್ತೀರ. ನನಗೆ ಲಾಸ್ಟ್ ಇಯರ್
ಇಲ್ಲಿ ನಾನು ಬಂದುಬಿಟ್ಟೆ, ನನ್ನ ಇಯರ್ನ ಶುರು ಮಾಡಿದ್ದು. ಸೊ ಹಂಗಾಗಿ ಈ ವರ್ಷ ಕೂಡ ನಾನು ಇಲ್ಲೇ, ಪ್ರತಿ ವರ್ಷ ಕೂಡ ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದುಬಿಟ್ಟೆ ನಾನು ನನ್ನ ವರ್ಷನ ಶುರು ಮಾಡ್ತೀನಿ. ಹಾಗಾಗಿ ಇಲ್ಲಿ ಆಂಜನೇಯ ಸ್ವಾಮಿ ಮತ್ತು ಲಾಸ್ಟ್ ಇಯರ್ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಸೊ ಈ ವರ್ಷ ನನಗೆ ಹೋಗೋಕ್ಕಾಗಿಲ್ಲ, ಇಲ್ಲಿ ಮಾತ್ರ ಬಂದಿದ್ದೀನಿ. ಸೊ ಇಲ್ಲಿ ನಾವು ಪೂಜೆ ಮುಗಿಸ್ಕೊಂಡು ಅರ್ಚನೆ ಎಲ್ಲ ಮಾಡಿಕೊಂಡು ಹಾಗೆ ಮುಂದಕ್ಕೆ ಹೋದರೆ ಸಂತೋಷಿ ಮಹಾ ದೇವಸ್ಥಾನ, ದೇವರೆಲ್ಲ ಇದ್ದಾರೆ. ಸೊ ಅಲ್ಲಿ ಕೂಡ ಅಷ್ಟೇ ಸ್ತೋತ್ರಗಳೆಲ್ಲ ಬರೆದಿರ್ತಾರೆ ಗೋಡೆ ಮೇಲೆ, ಅಂದರೆ ಸ್ಟಿಕ್ಕರ್ಸಲ್ಲಿ ಅಂಟಿಸಿರ್ತಾರೆ. ಅದನ್ನೆಲ್ಲ ಓದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಮುಂದೆ ಹೋಗ್ತಾಯಿದ್ರೆ ಇನ್ನೊಂದು ಸ್ವಲ್ಪ ದೇವರುಗಳೆಲ್ಲ ಇರ್ತಾರೆ. ಸೊ ಸರಸ್ವತಿ, ಲಕ್ಷ್ಮಿ, ಅಂಬೆಮ್ಮ ಮತ್ತು ರಾಮ್ ಪೀರು, ಗಣಪತಿ, ಸೊ ಇವರೆಲ್ಲ ಇರ್ತಾರೆ. ಸೊ ಇವ್ರ ದರ್ಶನ ಎಲ್ಲ ಒಟ್ಟಿಗೆ ಆಯಿತು ನನಗೆ. ಸೊ ಹಾಗೆ ಮುಂದೆ ಬಂದರೆ ಸಾಯಿಬಾಬಾ ದೇವಸ್ಥಾನ, ದೇವ್ರು ಕೂಡ ಇದ್ದಾರೆ, ಅವ್ರ ಕುಡ್ದು ದರ್ಶನ ಮಾಡಿ ಹಾಗೆ ಕೂತ್ಕೊಂಡು ಅಷ್ಟೋತ್ರ ಎಲ್ಲ ಓದ್ಕೊಂಡು ಹಾಗೆ ಕೆಳಗೆ ಬಂದ್ವಿ. ಕೆಳಗೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾ ಇರ್ತಾರೆ, ಪೊಂಗಲ್ ಪ್ರಸಾದ. ಸೊ ಯಾವಾಗೂ ಪೊಂಗಲ್ಲೇ ಕೊಡ್ತಾರೆ ಅಂತ ಅಂದ್ಕೊತೀನಿ. ಸೊ ನಾವು ವರ್ಷ ಬಂದಾಗ ಕೂಡ ಇದೇ ಪ್ರಸಾದ ಇರುತ್ತೆ. ಸೊ ಬಿಸಿ ಬಿಸಿಯಾಗಿತ್ತು. ಹಂಗಾಗಿ ನಾನು, ನಮ್ಮ ಯಶು ಮತ್ತು ನಮ್ಮ ಯಜಮಾನ್ರು ಅಲ್ಲಿ ಕೂತಿದ್ದಾರೆ ನೋಡಿ, ಅವರು ಅಲ್ಲಿ ಕೂತ್ಕೊಂಡು ತಿಂತಾಯಿದ್ದಾರೆ. ನಮ್ಮ ಅಕ್ಕ ನವಗ್ರಹ ಸುತ್ತಕ್ಕೆ ಹೋಗಿದ್ದಾಳೆ. ಸೊ ನಮ್ಮದೆಲ್ಲ ಆಯಿತು, ನಮ್ಮದೆಲ್ಲ ಮುಗಿಸ್ಕೊಂಡು ಇಲ್ಲಿ ಪ್ರಸಾದ ತಿನ್ನೋಕ್ಕೆ ನಿಂತ್ಕೊಂಡಿದ್ದೀವಿ. ಅಲ್ಲಿ ಕೂತ್ಕೊಳ್ಳೋಣ ಅಂದರೆ ಎಲ್ಲ ಗಲೀಜು ಮಾಡಿ ಇಟ್ಬಿಟ್ಟಿದ್ರು, ಹಾಗಾಗಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಸೊ ಇಲ್ಲಿ ಬಂದು ನಿಂತ್ಕೊಂಡು ಪ್ರಸಾದ ತಿಂದ್ಬಿಟ್ಟು ಇವಾಗ ನಾವು ಮನೆಗೆ ಹೊರಡ್ತೀವಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ. ದರ್ಶನ ಆಯಿತು, ದರ್ಶನ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಇನ್ನೆಲ್ಲಿ ಇನ್ನೆಲ್ಲಪ್ಪ ರಾಜಾ, ಗಿರಿಗಿಟ್ ಹತ್ರ ಸುತ್ತಾನೇ ಇರ್ಬೇಕು ಇವನಿಗೆ. ನೋಡಿ ಆಂಜನೇಯ ಸ್ವಾಮಿ ಬೊಟ್ಟ ಎಷ್ಟು ಚೆನ್ನಾಗಿದೆ ತಾನೇ ತಾನೇ ಯಶು. ಇವ್ರು ಒರ್ಸ್ಕೊಂಡ್ಬಿಟ್ಟಾರೆ, ಇದೆಲ್ಲ ಅದು ಹೋಗಲ್ಲ ಬೇಗ. ಅದಕ್ಕೆ ಡ್ಯಾಡಿ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಇವಾಗ ಸ್ವಲ್ಪ ಅಡುಗೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಾಲಿಫ್ಲವರ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ನಾಳೆಯಿಂದ ಯಶಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗುತ್ತಲ್ವ, ಹಂಗಾಗಿ ಇವಾಗೆ ಒಂದು ಸ್ವಲ್ಪ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಕಾಲಿಫ್ಲವರ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಕಾಲಿಫ್ಲವರ್, ಹಾಗೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪಲ್ಯ ಮಾಡ್ತೀನಿ. ಪಲ್ಯ ಮಾಡಿದ್ಮೇಲೆ ಚಪಾತಿಗೇನು ಕಳಿಸಿಟ್ಕೊತೀನಿ. ಸೊ ನಾಳೆ ಬೆಳಿಗ್ಗೆ ಅವನಿಗೆ ಬ್ರೇಕ್ಫಾಸ್ಟಿಗೆ ಬಾಕ್ಸಿಗೆ ಕೊಡಬೇಕಲ್ವ, ಹಾಗಾಗಿ ಚಪಾತಿ ಹಸಿಟ್ಟನ್ನ ಕಲಸಿಟ್ಕೊಳ್ತೀನಿ. ಕಲಸಿಟ್ಕೊಂಡಾದ್ಮೇಲೆ ನಾಳೆ ಬೆಳಿಗ್ಗೆ ಮಾಡ್ಕೊಡೋಕೆ ಈಸಿ ಇರುತ್ತೆ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ. ಇನ್ನು ಮಲಗಿಲ್ಲ ಅವನು. ಟೈಮ್ ಬಂದ್ಬಿಟ್ಟು 9:15 ಆಗಿದೆ. ಸೊ ಅವನು ನನಗೆ ಇದೇ ಬೇಕು ಅಂತ ಅಂದ, ಹಾಗಾಗಿ ಅದನ್ನೇ ಮಾಡ್ತಾಯಿದ್ದೀನಿ. ಇನ್ನು ಅವನಿಗೆ ಕೇಳಿ ನಾನು ಮಾಡಿಕೊಟ್ಟಿಲ್ಲ ಅಂದರೆ ಮತ್ತೆ ತಿನ್ನೋದಿಲ್ಲ ಅವನು, ಹಾಗಾಗಿ ನಾನು ಅವ್ನು ಕೇಳಿದ್ದನ್ನು ಮಾಡಿಕೊಡೋದು. ಸೊ ಓಕೆ, ಇವಾಗ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಾರು ಬಂದ್ಬಿಟ್ಟು ಚಿಕನ್ ಸಾರು ಇದೆ ನಿನ್ನೆದು, ಬಟ್ ಇವತ್ತು ಸೋಮವಾರ ಅಲ್ವಾ, ನಾವು ಯಾರೂ ತಿನ್ನಲ್ಲ, ಹಾಗಾಗಿ ಹಾಗೆ ಬಿಸಿ ಮಾಡಿ ಇಟ್ಟಿದ್ದೀನಿ. ನಾಳೆ ತಿಂತೀವಿ, ಅಂದರೆ ಮಂಗಳವಾರ ತಿಂತೀವಿ. ಸೊ ಸ್ಕೂಲಲ್ಲಿ ಚಿಕನ್ ಎಲ್ಲ ಅಲೋ ಇಲ್ಲ ಅಲ್ಲ, ಹಂಗಾಗಿ ಬ್ಯಾಕ್ ಪ್ಯಾಕ್ ರೆಡಿ. ಸೊ ನಾಳೆ ಸ್ಕೂಲ್ಗೆ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿದ್ದಾನೆ ಹುಡುಗ. ಏನೇ ಹಾಂ ನೋಡಿ, ಬ್ಯಾಗ್ ಎಲ್ಲ ಟೈಮ್ ಟೇಬಲ್ ಪ್ರಕಾರ ಜೋಡಿಸಿಟ್ಕೊಂಡಿದ್ದಾನೆ. ತುಂಬಾ ಜಾಸ್ತಿ ಬುಕ್ಸ್ ಎತ್ಕೊಂಡು ಹೋಗ್ಬೇಕು. ಇನ್ನು 5th ಹೋದ್ರೆ ಇನ್ನು ಎಷ್ಟು ಬುಕ್ಸ್ ಕೊಡ್ತಾರೆ. ಓಕೆ, ಇವಾಗ ನಾನು ಪಲ್ಯ ಮಾಡ್ತೀನಿ, ಅದನ್ನು ವಿಡಿಯೋ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ಬನ್ನಿ ಇವಾಗ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನಾನು ಇಲ್ಲಿ ಕಾಲಿಫ್ಲವರ್ ಪಲ್ಯ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಟಿದ್ದೀನಿ. ಸೊ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ.
ಸೊ ನಾನು ಯೂಶ್ವಲಿ ಡ್ರೈ ಪಲ್ಯನೇ ಮಾಡೋದು, ಬಟ್ ನಾಳೆ ಯಶ್ಗೆ ಚಪಾತಿಗೆ ಬೇಕು ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮಾಡ್ತಾಯಿದ್ದೀನಿ. ಇವಾಗ ಎಣ್ಣೆ ಹಾಕಿದಾದ್ಮೇಲೆ ಸಾಸಿವೆ ಜೀರಿಗೆನ ಹಾಕ್ಬಿಟ್ಟು ಈರುಳ್ಳಿನ ಹಾಕ್ತಾಯಿದ್ದೀನಿ. ನಾನಿಲ್ಲಿ ದಪ್ಪ ಈರುಳ್ಳಿ 1-2 ತೊಗೊಂಡು ಈ ರೀತಿ ಚಾಪ್ ಮಾಡ್ಕೊಂಡಿದ್ದೀನಿ. ಸೊ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಕಲರ್ ಚೇಂಜ್ ಆಗೋ ತನಕ ನಾವು ಇಲ್ಲಿ ಈರುಳ್ಳಿನ ಬಾಡಿಸ್ಬೇಕು. ನೀವು ಬೇಕಾದರೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು, ಬಟ್ ನಾನು ಹಾಕ್ತಾಯಿಲ್ಲ. ಸೊ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ನೋಡಿ. ಇವಾಗ ನಾನು ಟೊಮೆಟೊ 6 ಟೊಮೆಟೊ ಮೀಡಿಯಮ್ ಸೈಜ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸ್ವಲ್ಪ ಗ್ರೇವಿ ರೀತಿ ಬರಲಿ ಅಂದ್ಬಿಟ್ಟು 6 ಟೊಮೆಟೊ ಕಟ್ ಮಾಡಿದ್ದೆ ನೋಡಿ. ಅದನ್ನೆಲ್ಲ ಇದರಲ್ಲಿ ಹಾಕಿ ಇವಾಗ ಇದಕ್ಕೆ ಉಪ್ಪನ್ನ ಸೇರಿಸ್ತೀನಿ. ಸೊ ಮೊದಲಿಗೆ ಉಪ್ಪನ್ನ ಸೇರಿಸೋದ್ರಿಂದ ನಾವೇನು ಈರುಳ್ಳಿ ಆಗಲಿ ಯಾವುದೇ ತರಕಾರಿ ಆಗಲಿ ಟೊಮೆಟೊ ಆಗಲಿ ಯಾವುದೇ ಹಾಕಿದರೂ ಕೂಡ ಚೆನ್ನಾಗಿ ಉಪ್ಪಿಡ್ಕೊಳ್ಳುತ್ತೆ. ಚೆನ್ನಾಗಿ ಉಪ್ಪಿಡ್ಕೊಂಡು ಮತ್ತು ಟೇಸ್ಟ್ ಎಲ್ಲ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಮೊದಲಿಗೆ ನಾನು ಯಾವುದೇ ಡಿಶ್ ಮಾಡಬೇಕಾದ್ರೂ ಕೂಡ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಅರಿಶಿನ ಪುಡಿನ ಕೂಡ ಇವಾಗ ಸೇರಿಸ್ತಾ ಇದ್ದೀನಿ. ಸೊ ಅರಿಶಿನ ಪುಡಿ ಬಂದುಬಿಟ್ಟು ಮಸ್ಟು. ಸೊ ಪ್ರತಿಯೊಂದು ಡಿಶ್ ನಾನು ಮಾಡಬೇಕಾದ್ರೂ ಕೂಡ ಅರಿಶಿನ ಪುಡಿನ ನಾನು ಬಳಸ್ತೀನಿ. ಸೊ ತುಂಬ ಒಳ್ಳೆಯದು ಅರಿಶಿನ ಪುಡಿ ನಾವು ಪ್ರತಿಯೊಂದು ಅಡುಗೆಗೆ ಬಳಸೋದ್ರಿಂದ. ಸೊ ಇವಾಗ ಅರಿಶಿನ ಪುಡಿ ಹಾಕಿದ ಮೇಲೆ ನಾನು ಕಾಲಿಫ್ಲವರ್ನೆಲ್ಲ ಮೊದಲೇ ನೀರು ಹಾಕ್ಬಿಟ್ಟು ತೊಳೆದಿಟ್ಕೊಂಡಿದ್ದೆ ಬಿಸಿನೀರಲ್ಲಿ. ಸೊ ಇದು ಟೊಮೆಟೊ ಏನಿದೆ ನೋಡಿ ಸ್ವಲ್ಪ ಕುಕ್ ಆಗೋಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡಿರ್ತೀನಿ. ಸುಮಾರು ಒಂದು 3 ನಿಮಿಷ ಸಿಮ್ಮಲ್ಲಿ ಬೇಯಲಿ ಅಂದ್ಬಿಟ್ಟು ನೋಡಿ. ಇವಾಗ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ, ಸ್ಮ್ಯಾಶ್ ಆಗಿದೆ. ಟೊಮೆಟೊ ಗೊಜ್ಜು ಈ ರೀತಿ ಮಾಡಿಕೊಂಡ್ರೆ ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ಇದಕ್ಕೆ ನಾನು ಖಾರದ ಪುಡಿ ಏನು ಬಳಸ್ತಾ ಇಲ್ಲ, ಸಾಂಬಾರು ಪೌಡ್ರ್ ಅಷ್ಟೇ ಬಳಸ್ತಾ ಇದ್ದೀನಿ. ಯಾಕಂದರೆ ಸಾಂಬಾರು ಪೌಡ್ರು ತುಂಬ ಮಾಡಿಟ್ಕೊಂಡಿದ್ದೀನಲ್ಲ, ಹಾಗಾಗಿ ಸ್ವಲ್ಪ ಖಾಲಿ ಆಗಲಿ ಅಂತ ನಾನು ಈ ನಡುವೆ ಬರೀ ಸಾಂಬಾರು ಪೌಡರ್ನೇ ಬಳಸ್ತಾ ಇದ್ದೀನಿ. ಸೊ ಒಂದು 3 ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ ಮೇಲೆ ನಾನು ಹೇಳ್ದಂಗೆ ಕಾಲಿಫ್ಲವರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ. ಅದನ್ನು ಒಂದು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ಚೆನ್ನಾಗಿ ತೊಳೆದು ಮತ್ತು ನಾನು ತಣ್ಣೀರು ಹಾಕಿ ಕೂಡ ವಾಶ್ ಮಾಡಿದ್ದೀನಿ. ಸೊ ಇವಾಗ ಕಾಲಿಫ್ಲವರ್ ಎಲ್ಲ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದಕ್ಕೆ ನೀರು ಹಾಕದೆ ಕೂಡ ಹಾಗೆ ಎಣ್ಣೆಯಲ್ಲೇ ಬಾಡಿಸ್ಕೋಬೋದು, ಅದು ಕೂಡ ತುಂಬ ರುಚಿಯಾಗಿರುತ್ತೆ. ಸೊ ನಾನು ಯಶ್ಗೆ ನಾಳೆ ಲಂಚ್ ಬಾಕ್ಸಿಗೆ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇರೋದು. ಸೊ ನಿಮಗೆ ಬೇಡ ಅಂತಂದರೆ ನೀವು ಆ್ಯಡ್ ಮಾಡ್ಕೋಬೇಡಿ. ಹಾಗೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಟ್ರೆ ಬೆಂದೋಗಿಬಿಡುತ್ತೆ. ಸೊ ಇದೇನು ಬೇಯೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸೊ ನಾನಿವಾಗ ಒಂದು ಸತಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೀನಿ. ಸುಮಾರು ಒಂದು ಕಾಫಿ ಲೋಟದಲ್ಲಿ 1 ಗ್ಲಾಸಷ್ಟು ನೀರು. ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಹಾಗೆ ನಾನು ಹೇಳ್ದಂಗೆ ಚಪಾತಿ ಮಾಡ್ತೀನಿ. ಚಪಾತಿ ಹಿಟ್ಟು ಕೂಡ ಕಲಸಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ. ಸೊ ಚಪಾತಿ ಕೂಡ 1-2 ಚಪಾತಿ ಮಾಡ್ತೀನಿ. ಸೊ ನಮ್ಮ ಯಜಮಾನ್ರೆಲ್ಲ ರೊಟ್ಟಿ ತೊಗೊಂಬಂದು ತಿಂದರು. ಸೊ ನನಗೆ ಹಸಿವಾಗುತ್ತೆ ಮತ್ತೆ ಹಾಗಾಗಿ ಏನು ಮಾಡೋಣ ಅಂದ್ಬಿಟ್ಟು ಸರಿ ಹೆಂಗೂ ಕಾಲಿಫ್ಲವರ್ ಪಲ್ಯ ಮಾಡ್ತೀವಲ್ಲ ಹಾಗೆ ಚಪಾತಿ ಕೂಡ 1-2 ಮಾಡ್ಕೊಂಡು ತಿನ್ನೋಣ ಅಂತ. ಸೊ ನಾನು 1-2 ಚಪಾತಿ ಮಾತ್ರ ಮಾಡ್ಕೊತಾ ಇದ್ದೀನಿ. ಸೊ ಈ ಕಡೆ ಕಾಲಿಫ್ಲವರ್ ಪಲ್ಯ ಕೂಡ ರೆಡಿಯಾಗಿದೆ. ನೀರು ಹಾಕಿದ್ದೆ, ಸ್ವಲ್ಪ ಚೆನ್ನಾಗಿ ಬೇಗ ಬಾಯ್ಲ್ ಆಗಿತ್ತು. ಸೊ ಇವಾಗ ನೋಡಿ 1 ಚಪಾತಿ ಆಗಿದೆ. ಇನ್ನೊಂದು ಚಪಾತಿ ಕೂಡ ಲಟ್ಸಿ ನಾನು ಪುಲ್ಕ ರೀತಿ ಮಾಡ್ತಾಯಿದ್ದೀನಿ. ಸೊ ಇದು ಮಡ್ಚಿಬಿಟ್ಟು ಎಣ್ಣೆ ಹಾಕಿರುವಂಥ ಚಪಾತಿ. ಒಂದು ನಾರ್ಮಲ್ ಪುಲ್ಕ ರೀತಿ ಮಾಡಿದೆ, ಇನ್ನೊಂದು ಈ ರೀತಿ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ನಾನು ಒಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಸೊ ಅದಕ್ಕೆ ಮುಂಚೆ ನಾನು ಮತ್ತೊಂದು ಸತಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಕ್ಕೆ ಬಯಸ್ತೀನಿ. ಸೊ ಮತ್ತೆ ನಾನು ಇನ್ನೊಂದು ವೀಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.